ಒಂದು ಸಲ ಶರೀರದ ತೂಕ ಜಾಸ್ತಿ ಆಯಿತು ಅಂದರೆ ಇಳಿಸೋದು ಎಷ್ಟು ಕಷ್ಟ ಅಲ್ವಾ. ನನ್ನ ಕೊಲಿಗೊಬ್ರು ಇದ್ರು, ಅವ್ರು ಒಂದೇ ಥರ ಇದ್ದರು. ನೀವು ಬೆಳಗ್ಗೆ ಏನು ತಿಂತೀರಿ ಅಂತ ಕೇಳಿದ್ರೆ ಅವ್ರು ಸತ್ತು ಅಂತ ಇದ್ರು. ಸತ್ತು ಅಂತಂದರೆ ಹುರಿದ ಕಡಲೆಕಾಳಿಂದು ಪುಡಿ. ಆ ಪುಡಿನ ಒಂದು 2-3 ಚಮಚ ಗ್ಲಾಸ್ಗೆ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಜೀರಿಗೆ ಪುಡಿ ಹಾಕ್ಕೊಂಡು ಲಿಂಬೆಹಣ್ಣು ಹಿಂಡ್ಕೊಂಡು ಬಂದುಬಿಟ್ರೆ ಅದೇ ಅವ್ರದ್ದು ಬ್ರೇಕ್ಫಾಸ್ಟು. ಆದರೆ ನಮ್ಗೆ ಈ ಥರ ಇರೋದು ಸ್ವಲ್ಪ ಕಷ್ಟ. ನಾನೇನು ಮಾಡ್ತೀನಿ, 1-2 ಚಮಚ ಪುಡಿಗೆ ಸ್ವಲ್ಪ ಜೇನುತುಪ್ಪ ಅಥವಾ ಬೆಲ್ಲ, ಸ್ವಲ್ಪ ಲಿಂಬೆಹಣ್ಣು ರಸ ಹಿಂಡುಬಿಟ್ಟು ಈ ಥರ ಕರೆದ್ರೆ ಒಳ್ಳೆ ಪಾನಕ ಥರ ಆಗುತ್ತೆ. ಇದನ್ನು ಮಿಡ್ ಮಾರ್ನಿಂಗ್ ಅಂದರೆ ಒಂದು 11 o'clock ಅಷ್ಟೊತ್ತಿಗೆ ಕುಡಿದ್ರೆ ಚೆನ್ನಾಗಿರುತ್ತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆ್ಯಕ್ಚುಲಿ ಸ್ಕಿಪ್ ಮಾಡಿದ್ರೆ ನಮ್ಮದು ವೆಯ್ಟ್ ನಿಜವಾಗ್ಲೂ ಕಡಿಮೆ ಆಗುತ್ತೆ. ನಾನೇನು ಮಾಡಿದ್ದೀನಿ, ಹುರುಳಿಕಾಳು, ಕಡಲೆಕಾಳು, ಹೆಸರು ಕಾಳು, ಸ್ವಲ್ಪ ಕುಸುಬ್ಲಕ್ಕಿ, ರೆಡ್ ರೈಸು, ಮಿಲೆಟ್ಸು ಅದನ್ನೆಲ್ಲ ತೊಳೆದ್ಬಿಟ್ಟು ಬಿಸಿಲಿಗೆ ಹಾಕಿ ಸ್ವಲ್ಪ ಹುರಿದು ಒಂದು ರವೆ ಥರ ಮಾಡಿಟ್ಕೊಂಡಿದ್ದೀನಿ. ಅದರದ್ದೊಂದು ಗಂಜಿ ಮಾಡಿ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಾಗೆ ಕುಡಿದ್ರೂ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮೊಸರು ಮತ್ತು ಈರುಳ್ಳಿ ಹಾಕ್ಕೊಂಡು ಕುಡಿದ್ರೆ ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ರಾಗಿನೂ ಕೂಡ ಹಾಕಿದ್ದೀನಿ. ಬೆಳಿಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಬದಲು ಈ ಗಂಜಿ ಕುಡಿದ್ಬಿಟ್ರೆ ಹಸಿವಾಗಲ್ಲ. ಮಧ್ಯಾಹ್ನದ ಹೊತ್ತು 1-2 ರೊಟ್ಟಿ ಅಷ್ಟೇ ತಿನ್ನಬೇಕು, ಅನ್ನ ಜಾಸ್ತಿ ತಿನ್ನಬಾರ್ದು. 1 ತಿಂಗಳಲ್ಲಿ 3 kg ತೂಕ ಕಡಿಮೆ ಆಗಿದ್ದೀನಿ. ಯೋಗ ವಾಕಿಂಗ್